ಪ್ರತಿಕ್ಷಕರೇ, ಯೂಟ್ಯೂಬರ್ ಆದಮೇಲೆ ವಿಡಿಯೋಗಳನ್ನ ವೈರಲ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇಷ್ಟ ಇರುತ್ತೆ. ಆದ್ರೆ ವಿಡಿಯೋ ವೈರಲ್ ಆಗಬೇಕು ಅಂತ ಹೇಳಿದ್ರೆ ಅದೇ ರೀತಿಯಾದ ಟಾಪಿಕ್ ಇರಬೇಕಲ್ಲ. ಟಾಪಿಕ್ ಅನ್ನ ಎಲ್ಲಿ ತರೋದು ಅಂತಕ್ಕಂಥ ತಲೆನೋವು ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಇರುತ್ತೆ. ಎಷ್ಟೋ ಮಂದಿ ಪ್ರತಿನಿತ್ಯ ವಿಡಿಯೋ ಹಾಕ್ಬೇಕು, ಟಾಪಿಕ್ ನ ಎಲ್ಲಪ್ಪ ತರೋದು, ಆ ಒಳ್ಳೊಳ್ಳೆ ಟಾಪಿಕ್ ಎಲ್ಲಿ ಹುಡುಕೋದು, ಅವುಗಳನ್ನ ಹುಡುಕಿ ಮಾಹಿತಿಯನ್ನ ತಂದು ವಿಡಿಯೋ ಮಾಡಿ ಆ ನಂತರದಲ್ಲಿ ಅಪ್ಲೋಡ್ ಮಾಡೋದು ಹೇಗಪ್ಪ, ಈ ಟಾಪಿಕ್ ಅನ್ನೋದನ್ನ ಯಾವ ತರದಲ್ಲಿ ಹುಡುಕ್ಬೇಕು, ಎಲ್ಲ ಹುಡುಕಿದ್ರೆ ಸಂಬಂಧಪಟ್ಟಂತ ಟಾಪಿಕ್ ಸಿಗುತ್ತೆ, ಇದ್ರ ಬಗ್ಗೆನೆ ಹೆಚ್ಚು ತಲೆನೋವು ಯೂಟ್ಯೂಬರ್ ಗಳಿಗಿರುತ್ತೆ. ಆದ್ರೆ ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ, ಯೂಟ್ಯೂಬ್ ಟಾಪಿಕ್ ಗಳನ್ನ ಸಜೆಸ್ಟ್ ಮಾಡಿಕೊಡುತ್ತೆ. ತನ್ನ ಏನು ಚಾನಲ್ ಕ್ಯಾಟಗರಿ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಟಾಪಿಕ್ನೆ ಎಲ್ಲಿ ಸಜೆಸ್ಟ್ ಮಾಡಿಕೊಡುತ್ತೆ, ಎಲ್ಲಿ ಅದನ್ನ ನೋಡೋದು ಅಂತಕ್ಕಂಥದ್ದು ಎಷ್ಟೋ ಮಂದಿಗೆ ಗೊತ್ತಿರಲ್ಲ. ಆದಿಸಿಂದಾಗಿ ಈ ವಿಡಿಯೋ ಯೂಟ್ಯೂಬ್ ಹೇಗೆ ಟಾಪಿಕ್ ಗಳನ್ನ ಸಜೆಸ್ಟ್ ಮಾಡಿಕೊಡುತ್ತೆ, ಆ ವಿಡಿಯೋಗಳನ್ನ ವೈರಲ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ನಾನು ಲೈವ್ ಆಗಿ ನಿಮ್ಗೆ ಈ ಒಂದು ಟಾಪಿಕ್ ಗಳನ್ನ ಯೂಟ್ಯೂಬ್ ಎಲ್ಲಿ ಸಜೆಸ್ಟ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೇನೆ. ನೀವು ಅವುಗಳನ್ನ ಬಳಸ್ಕೊಂಡು ನಿಮ್ಮ ವಿಡಿಯೋನ ವೈರಲ್ ಮಾಡ್ಕೋಬಹುದು, ವ್ಯೂಸ್ ಜಾಸ್ತಿ ಮಾಡಬಹುದು, ಸಬ್ಸ್ಕ್ರೈಬರ್ಸ್ ನ ಗೈನ್ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುನ್ನ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ, ನಾನು ಈ ಚಾನಲ್ ನಲ್ಲಿ ಕಂಪ್ಲೀಟ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ಆದಿಸಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿವೀಕ್ಷಕರೇ, ಈಗ ನಾನು ನನ್ನ ಚಾನಲ್ನ ಡಾಸ್ ಬೋರ್ಡ್ಗೆ ಬಂದಿದ್ದೀನಿ. ನೀವಿನ್ನೂ ಕೂಡ ನಿಮ್ಮ ಚಾನಲ್ನ ಡಾಸ್ ಬೋರ್ಡ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಮೊದಲು ಬನ್ನಿ. ಆ ನಂತರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನೋಡಿ, ಡಾಸ್ ಬೋರ್ಡ್ ಅಲ್ಲಿ ಇದ್ದೀವಿ. ಇಲ್ಲೇನು ನಿಮ್ಗೆ ಆ ತರದ ಟಾಪಿಕ್ಸ್ ಗಳು ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಕಂಟೆಂಟ್ ಇದೆಯಲ್ಲ ಲೆಫ್ಟ್ ಅಲ್ಲಿ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಕಾಣಿಸುತ್ತೆ. ಇಲ್ಲಿ ನೋಟಿಸ್ ಅಂತ ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋನ ನಾನು ಮಾಡಿದ್ದೀನಿ. ನೋಟಿಸ್ ಬಗ್ಗೆ ಎಲ್ರಿಗೂ ಬರ್ತಾ ಇದೆ. ಬರ್ಲಿಲ್ಲ ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ, ಬಂದಿದ್ರು ಕೂಡ ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನ ಐ ಕಾರ್ಡ್ ಎಲ್ಲ ಹಾಕಿರ್ತೀನಿ, ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಉಳ್ದಂತೆ ಯಾರಿಗೆಲ್ಲ ಮಾನಿಟೈಸೇಷನ್ ಆಗಿದ್ದೋ ಅವ್ರಿಗೆ ಇಲ್ಲಿ ಡಾಲರ್ ಬಗ್ಗೆನೂ ಕೂಡ ಮೆಸೇಜ್ ಬರ್ತಾ ಇದೆ. ಮಾನಿಟೈಸೇಷನ್ ಆಗಿಲ್ಲ ಅಂದ್ರೆ ಆ ಸಿಂಬಲ್ ಬರ್ತಾ ಇರಲ್ಲ. ಇದು ಮಾತ್ರ ಎಲ್ರಿಗೂ ಬರ್ತಾ ಇದೆ. ನೋಡಿ, ಆ ವಿಡಿಯೋ ಬಹಳ ಇಂಪಾರ್ಟೆಂಟ್, ಅದು ಅಪ್ಡೇಟ್ ಅದು. ಇನ್ನು ಇಲ್ಲಿ ಬಂದ್ರೆ ವಿಡಿಯೋ ಅನ್ನೋ ಕಡೆ ನಿಂತಿದೆ, ಅದಕ್ಕೆ ಎಲ್ಲ ವಿಡಿಯೋ ತೋರಿಸ್ತಾ ಇದೆ. ಪ್ರತಿ ಬಾರಿ ನೀವು ಕಂಟೆಂಟ್ ಅನ್ನ ಕ್ಲಿಕ್ ಮಾಡೋ ತಕ್ಷಣದಲ್ಲಿ ಈ ವಿಡಿಯೋದಲ್ಲಿ ಇರುತ್ತೆ. ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಇರುತ್ತೆ, ನಿಮಗೆ ಗೊತ್ತಿದೆ. ಲೈವ್ ಅಂತ ಇರುತ್ತೆ, ಪೋಸ್ಟ್ ಇದೆ, ಪ್ಲೇ ಲಿಸ್ಟ್ ಇದೆ, ಪಾಡ್ಕಾಸ್ಟ್ ಇದೆ, ಕೋರ್ಸ್ ಇದೆ, ಪ್ರಮೋಷನ್ಸ್ ಇದೆ, ಕೊಲಾಬರೇಷನ್ಸ್ ಇದೆ. ಕೊಲಾಬರೇಷನ್ಸ್ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ ಅಲ್ಲಿ ನೋಡ್ಬೋದು ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಇನ್ನು ಉಳಿದಂತೆ ಪ್ರಮೋಷನ್, ಕೋರ್ಸು, ಪಾಡ್ಕಾಸ್ಟು, ಪ್ಲೇ ಲಿಸ್ಟು, ಪೋಸ್ಟು, ಲೈವ್ ಬಗ್ಗೆನೂ ಮಾಡಿದ್ದೀನಿ, ನೋಡಿ. ಉಳಿದಂತೆ ಒಂದೊಂದಾಗಿ ನಿಮ್ಗೆ ಹೇಳ್ಕೊಡ್ತಿರ್ತೀನಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಅಪ್ಡೇಟು ಸಿಗ್ತಾ ಹೋಗ್ತವೆ. ಹಾಗಾದ್ರೆ ಇಷ್ಟನ್ನು ಕೂಡ ನೀವು ನೋಡಿರ್ಬೋದು ಅಥವಾ ಒಂದೊಂದ್ಸಾರಿ ಕ್ಲಿಕ್ ಮಾಡಿರ್ಬೋದು. ಆದ್ರೆ ಯೂಟ್ಯೂಬ್ ಎಲ್ಲಿ ಟಾಪಿಕ್ ಅನ್ನ ಕೊಡ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಇವತ್ತು ಹೇಳ್ಕೊಡ್ತೇನೆ. ನೋಡಿ, ವಿಡಿಯೋ ಲೆಫ್ಟ್ ಅಲ್ಲೇ ಇನ್ಸ್ಪಿರೇಷನ್ಸ್ ಅಂತ ಇದೆಯಲ್ಲ, ಇದು ಮೊದಲೇ ಟ್ರೆಂಡ್ಸ್ ಅಂತಿತ್ತು, ಈಗ ಇನ್ಸ್ಪಿರೇಷನ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಸ್ಪಾರ್ಕ್ ಯುವರ್ ನೆಕ್ಸ್ಟ್ ಗ್ರೇಟ್ ಐಡಿಯಾ ಅಂತ ಬಂತು. ಟ್ರೈ ಎ ಟಾಪಿಕ್ ದೆಮ್ ಆರ್ ಎ ಕ್ವಶನ್. ನೀವು ಬೇಕಾದ್ರೆ ಕ್ವಶನ್ ಮಾಡಿ ಕೇಳ್ಬೋದು. ಅದ್ರ ಜೊತೆಗೆ ಯೂಟ್ಯೂಬ್ ನಿಮ್ಗೆ ಸಜೆಸ್ಟ್ ಮಾಡಿರುತ್ತೆ ಯಾವ ಟಾಪಿಕ್ ಅಲ್ಲಿ ವಿಡಿಯೋ ಮಾಡ್ಬೋದು ಅಂತ. ಬನ್ನಿ ನೋಡಿ, ಮೊದಲನೇದು ಇದಾಗಿದೆ. ಹೌ ಟು ಯೂಸ್ AI ವಾಯ್ಸ್ ಓವರ್ ವಿತೌಟ್ ಲಾಸಿಂಗ್ ಯೂಟ್ಯೂಬ್ ಮಾನಿಟೈಸೇಷನ್ ಇನ್ 2026. ಇದ್ರ ಮೇಲೆ ನೀವು ಮಾಡ್ಬೇಕಂತೆ. ಈ ಟಾಪಿಕ್ ಬಗ್ಗೆ ಮಾಡಿ, ನಿಮ್ಮ ಚಾನಲ್ ಯಾವ ಕ್ಯಾಟಗರಿಯನ್ನ ಹೊಂದಿದೋ ಅದಕ್ಕೆ ರಿಲೇಟೆಡ್ ನಾನು ಕೊಡ್ತೀನಿ, ಇದ್ರ ಬಗ್ಗೆ ಮಾಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಏನ್ ಕೊಟ್ಟಿದೆ,
ಎಸೆನ್ಷಿಯಲ್ ಯೂಟ್ಯೂಬ್ ಸ್ಟುಡಿಯೋ ಮೊಬೈಲ್ ಸೆಟ್ಟಿಂಗ್ ಫಾರ್ ಫಾಸ್ಟರ್ ಚಾನಲ್ ಗ್ರೋತ್ ದಿಸ್ ಇಯರ್. ನೋಡಿ, ಇದ್ರ ಬಗ್ಗೆ ಮಾಡ್ಬೇಕಂತೆ. ಮುಂದೆ ಬನ್ನಿ. ಪ್ರೊಟೆಕ್ಟಿಂಗ್ ಯುವರ್ ಕನ್ನಡ ಚಾನಲ್ ಫ್ರಮ್ ನ್ಯೂ ಆಟೋಮೇಟೆಡ್ ಕಾಪಿರೈಟ್ ಸ್ಟ್ರೈಕ್ಸ್ ಅಂಡ್ ಕ್ಲೈಮ್ಸ್. ಇದ್ರ ಬಗ್ಗೆ ಮಾಡ್ಬೇಕಂತೆ. ನಂದು ಕನ್ನಡ ಚಾನಲ್ ಅಲ್ವಾ, ಅದಕ್ಕೆ ಕನ್ನಡ ಚಾನಲ್ ಬಗ್ಗೆನೂ ಕೂಡ ಕೊಟ್ಟಿದೆ. ಇನ್ನು ಮೊಬೈಲ್ ಸೆಟ್ಟಿಂಗ್ ಬಗ್ಗೆ ಕೊಟ್ಟಿದೆ, AI ವಾಯ್ಸ್ ಓವರ್ ಬಗ್ಗೆ ಕೊಟ್ಟಿದೆ, ಇನ್ನೂ ಕೊಡ್ತಾ ಇದೆ. ನೋಡಿ ಮುಂದಕ್ಕೆ ನೋಡಿ. ಸೀಕ್ರೆಟ್ ಟೆಕ್ನಿಕ್ಸ್ ಟು ಇಂಪ್ರೂವ್ ಆಡಿಯನ್ಸ್ ರಿಟೆನ್ಷನ್ ಯೂಸಿಂಗ್ ಅಡ್ವಾನ್ಸ್ಡ್ ಯೂಟ್ಯೂಬ್ ಅನಾಲಿಟಿಕ್ಸ್ ಡೇಟಾ. ನೋಡಿ, ಇಂಥವೆಲ್ಲ ಮಾಡಬೇಕು. ಇಂಥ ಟಾಪಿಕ್ ಗಳಲ್ಲಿ ಮಾಡಿದ್ರೆ, ಯೂಟ್ಯೂಬ್ ಚಾನಲ್ ಏನಾದ್ರು ನೀವು ಮಾಡಿದ್ರೆ, ಅದರಲ್ಲೂ ಯೂಟ್ಯೂಬ್ ಟಿಪ್ಸ್ ಅಂಡ್ ಟೆಕ್ನಿಕ್ಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಟು ಸೆಟ್ಟಿಂಗ್ ಅಪ್ ಯೂಟ್ಯೂಬ್ ಶಾಪಿಂಗ್ ಫಾರ್ ಕನ್ನಡ ಕ್ರಿಯೇಟರ್ಸ್. ದೆನ್ ಹೌ ಟು ಆಪ್ಟಿಮೈಸ್ ವಿಡಿಯೋ descriptions for the new 2026 search algorithm rules. ನೆಕ್ಸ್ಟ್ ಸಿ ಮೋರ್ ಅಂತಾನು ಇದೆ, ಬೇಕಾದ್ರೆ ನೀವು ನೋಡ್ಬೋದು. ನಾನು ಇಷ್ಟು ಮಾತ್ರ ಹೇಳ್ಕೊಡ್ತೀನಿ. ಪ್ರತಿಕ್ಷಕರೇ ನೋಡಿ, ಇಲ್ಲಿ ನಾನು ಒಂದು ಯೂಟ್ಯೂಬ್ ರಿಲೇಟೆಡ್ ಚಾನಲ್ ನ ಮಾಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈ ಚಾನಲ್ ನ ಗ್ರೋ ಮಾಡ್ಲಿಕ್ಕೆ ಯಾವ್ಯಾವ ಟಾಪಿಕ್ ಅನ್ನ ಬೇಕು ಅನ್ನೋದನ್ನ ಮಾತ್ರ ಸಜೆಸ್ಟ್ ಮಾಡಿದೆ, ಬೇರೆ ಏನು ಮಾಡ್ತಾ ಇಲ್ಲ. ಅದೇ ರೀತಿ ನೀವೇನಾದ್ರೂ ಒಂದು ಲಾಗ್ ಮಾಡಿದ್ರೆ ಲಾಗ್ ರಿಲೇಟೆಡ್ ಟಾಪಿಕ್ ನ ಅವರು ಸಜೆಸ್ಟ್ ಮಾಡಿರ್ತಾರೆ. ನೀವೇನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಮಾಡಿದ್ರೆ ಅದರ ರಿಲೇಟೆಡ್ ಟಾಪಿಕ್ ನ ಅವರು ಸಜೆಸ್ಟ್ ಮಾಡಿರ್ತಾರೆ. ನೀವೇನಾದ್ರೂ ಒಂದು ಎಜುಕೇಶನಲ್ ಚಾನಲ್ ಮಾಡಿದ್ರೆ ಆ ಎಜುಕೇಶನ್ ಚಾನಲ್ ರಿಲೇಟೆಡ್ ಯೂಟ್ಯೂಬ್ ಸಜೆಸ್ಟ್ ಮಾಡಿರುತ್ತೆ ಟಾಪಿಕ್ ಗಳನ್ನ. ಅಂದ್ರೆ ನಿಮ್ಮ ಚಾನಲ್ ನ ಯಾವ ಕ್ಯಾಟಗರಿ ಅಂತ ಅದು ಕಂಡುಹಿಡಿಯುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಕ್ಯಾಟಗರಿ ಸೆಲೆಕ್ಷನ್ ಮಾಡಬೇಕು, ಆಗ ಮಾತ್ರ ಯೂಟ್ಯೂಬ್ ನಿಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಆ ಕ್ಯಾಟಗರಿ ಮೇಲೆ ನಿಮ್ಗೆ ಟಾಪಿಕ್ ಗಳನ್ನ ಅದು ಫೈಂಡ್ ಮಾಡಿ ಕೊಡ್ತಾ ಇರುತ್ತೆ. ನೀವು ಇಲ್ಲಿ ಹೋಗಿ ಈ ಟಾಪಿಕ್ ಗಳೇನಾದ್ರೂ ನೀವು ವಿಡಿಯೋನ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು. ನೀವು ಕಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇದ್ರೆ ನಿಮ್ಮ ಟಾಪಿಕ್ ಗಳು ವೈರಲ್ ಆಗೋದ್ರಲ್ಲಿ ಏನು ಸಂದೇಹ ಇಲ್ಲ. ಆ ದಿಸೆಯಿಂದಾಗಿ ನಿಮ್ಗೆ ಏನಾದ್ರೂ ಟಾಪಿಕ್ ಗಳ ಬಗ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಜೆಷನ್ಸ್ ಇರುತ್ತೆ, ಯೂಟ್ಯೂಬ್ ಕೊಡುತ್ತೆ, ಸರ್ಚ್ ಮಾಡಿ. ಜೊತೆಗೆ ನೀವು ಬೇರೆ ಕಡೆನೂ ಕೂಡ ಸರ್ಚ್ ಮಾಡ್ಬೋದು. ಈಗ ಚಾಟ್ GPT ಇದೆ, ಬೇರೆ ಬೇರೆ ಈ ತರ ಸರ್ಚ್ ಇಂಜಿನ್ಗಳು ಬಂದಿವೆ, ಹುಡುಕ್ಬೋದು. ಆದ್ರೆ ಯೂಟ್ಯೂಬ್ ಕೊಡ್ತಕ್ಕಂಥ ಟಾಪಿಕ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಚಾನಲ್ ನ ಫೈಂಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಟಾಪಿಕ್ ಗಳನ್ನು ಮಾತ್ರ ಕೊಡ್ತಾ ಹೋಗುತ್ತೆ. ವೀಕ್ಷಕರೇ, ಈ ಮಾಹಿತಿ ಯೂಸ್ಫುಲ್ ಆಗಿದೆ ನಿಮ್ಗೆ ಅಂತ ಅನ್ಕೋತೀನಿ. ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಯೂಟ್ಯೂಬರ್ಗೆ ಈ ತರದ ಮಾಹಿತಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಜೊತೆಗೆ ಏನಾದ್ರು ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.